ಅಸ್ಸಲಾಮು ಅಲೈಕುಂ. 21 ಮತ್ತು 25 ವಯಸ್ಸಿನ ಒಂದು ದಂಪತಿಗಳು ಬೇರ್ಪಡುವ ನಿರ್ಧಾರ ಕೈಗೊಂಡಿದ್ದರು. ಕೊನೆಯ ಕ್ಷಣದಲ್ಲಿ ಅವರೊಂದಿಗೆ ಮಾತನಾಡಲು ಒಂದು ಅವಕಾಶ ಸಿಕ್ಕಿತು. ನಾನು ಪತ್ನಿ ಮತ್ತು ಪತಿಯೊಂದಿಗೆ ಪ್ರತ್ಯೇಕವಾಗಿಯೂ ಮತ್ತು ಒಟ್ಟಿಗೆಯೂ ಕುಳಿತು ವಿವರವಾಗಿ ಮಾತನಾಡಿದೆ. ಆ ಸಂಭಾಷಣೆಯ ಆಧಾರದ ಮೇಲೆ ಆ ಹೆಂಗಸು ಹೇಳಿದ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ವಿವಾಹದ ನಂತರ ಮನೆಗೆ ಬಂದಾಗ ಈ ಹೆಂಗಸುನ ಅತ್ತೆ, ಅಂದರೆ ಪತಿಯ ತಾಯಿ, ಈ ಹೆಂಗಸು ಮತ್ತು ಪತಿಯು ನಗುವುದನ್ನೋ, ಆಟವಾಡುವುದನ್ನೋ ಅಥವಾ ಮಲಗುವ ಕೋಣೆಯಲ್ಲಿ ಇರುವುದನ್ನೋ ನೋಡಲು ಇಷ್ಟಪಡಲಿಲ್ಲ. ಇವರು ಎಲ್ಲಾದರೂ ಹೊರಗೆ ಹೋಗುವಾಗ ಅತ್ತೆಯು ನಾನೂ ಬರುತ್ತೇನೆ ಎಂದು ಹೇಳಿ ಜೊತೆಗೆ ಹೊರಡುತ್ತಿದ್ದರು. ಇದಕ್ಕಿಂತ ಹೆಚ್ಚು ಹೇಳಬೇಕಿಲ್ಲ. ಜೇನುಗೂಡಿನ ಪ್ರಯಾಣಕ್ಕೆ ಹೋದಾಗಲೂ ಈ ಅತ್ತೆಯೊಂದಿಗೆ ಹೋದರು. ಅಂದರೆ ಈ ಯುವ ದಂಪತಿಗಳು ಜೇನುಗೂಡಿನ ಪ್ರಯಾಣಕ್ಕೆ ಅತ್ತೆಯೊಂದಿಗೆ ಹೋದರು. ಯಾವುದೇ ಕೆಲಸದಲ್ಲಿ ಪತಿಯೊಂದಿಗೆ ಎಲ್ಲಿಗೆ ಹೋದರೂ ಈ ಅತ್ತೆಯ ಹಸ್ತಕ್ಷೇಪ ಇರುತ್ತಿತ್ತು. ತನ್ನ ಪತ್ನಿಯೊಂದಿಗೆ ಮಲಗುವ ಕೋಣೆಗೆ ಹೋಗಬೇಕಾದರೆ ಈ ಪತಿಗೆ ಅತ್ತೆಯ ಅನುಮತಿ ಬೇಕಿತ್ತು. ಹಲವು ದಿನಗಳಲ್ಲಿ ಈ ಪತಿಯು ತನ್ನ ತಾಯಿಯೊಂದಿಗೆ ಮಲಗುತ್ತಿದ್ದ, ಅಥವಾ ಮಲಗುವ ಕೋಣೆಯಲ್ಲಿದ್ದರೂ ಆ ಕೋಣೆಯ ಬಾಗಿಲನ್ನು ಮುಚ್ಚಬಾರದಿತ್ತು. ಅಲ್ಲಿ ಒಂದು ಸ್ನಾನಗೃಹವಿದೆ, ನನಗೆ ಅಲ್ಲಿ ಹೋಗಬೇಕಾಗುತ್ತದೆ. ಆದ್ದರಿಂದ ಒಂದು ಸಣ್ಣ ದೀಪವನ್ನು ಆನ್ ಮಾಡಿ ಬಾಗಿಲನ್ನು ತೆರೆದಿಟ್ಟು ಮಲಗಬೇಕು ಎಂದು ಕಟ್ಟುನಿಟ್ಟಾಗಿ ಹೇಳುತ್ತಿದ್ದರು. ಈ ಹೆಂಗಸನ್ನು ಪತಿಯೊಂದಿಗಿನ ಯಾವುದೇ ಸಂಬಂಧದಲ್ಲಿ ಭಾಗಿಯಾಗದಂತೆ ಈ ಅತ್ತೆ ತೀವ್ರವಾಗಿ ಕಿರಿಕಿರಿ ಮಾಡುತ್ತಿದ್ದರು. ಇದನ್ನು ಕೇಳಿದಾಗ ಇದು ತುಂಬಾ ಗಂಭೀರವಾದ ಸಮಸ್ಯೆ ಎಂದು ತೋರಿತು. ಒಂದು ವಿವಾಹ ಸಂಬಂಧವು ಸಂತೋಷದಾಯಕವಾಗಿಯೂ ಮತ್ತು ಆನಂದದಾಯಕವಾಗಿಯೂ ಇರಬೇಕು. ಆದರೆ ಅತ್ತೆ ಎಂದು ಕರೆಯಲ್ಪಡುವ ಈ ತಾಯಿಯ ಹಸ್ತಕ್ಷೇಪದಿಂದಾಗಿ ಈ ದಂಪತಿಗಳಿಗೆ ಮಾನಸಿಕ ಒತ್ತಡ ಮತ್ತು ಆತಂಕ ಉಂಟಾಯಿತು. ಇದೇ ಆ ಹೆಂಗಸಿನ ದುಃಖಗಳಾಗಿದ್ದವು. ಇದೇ ಅವರ ವಿವಾಹ ಜೀವನವನ್ನು ಬೇರ್ಪಡಿಸುವ ನಿರ್ಧಾರಕ್ಕೆ ಕಾರಣವಾಯಿತು. ಈ ಮಧ್ಯೆ ಅವರಿಗೆ ಒಂದು ಮಗುವು ಜನಿಸಿತ್ತು. ಅವರೊಂದಿಗೆ ಮಾತನಾಡಿದ ನಂತರ ನಾನು ಹೇಳಿದೆ, ನಿಮ್ಮ ಅತ್ತೆಯನ್ನು ನೇರವಾಗಿ ಭೇಟಿಯಾಗಬೇಕು. ಅವರೊಂದಿಗೆ ಮಾತನಾಡಿ ಅವರ ಅಭಿಪ್ರಾಯಗಳನ್ನು ಕೇಳಿದ ನಂತರವೇ ಇಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಇನ್ನು ಕೆಲವು ದಿನ ಕಾಯಬೇಕು. ನಾನು ಹೇಳಿದ ಆಧಾರದ ಮೇಲೆ ಅವರು ಕೆಲವು ದಿನ ಕಾಯಲು ಒಪ್ಪಿಕೊಂಡರು. ನಾನು ತಿಳಿಸಿದ ದಿನದಂದು ಅವರು ತಮ್ಮ ಅತ್ತೆಯನ್ನು, ಅಂದರೆ ಪತಿಯ ತಾಯಿಯನ್ನು, ಕೌನ್ಸೆಲಿಂಗಾಗಿ ನನ್ನ ಮುಂದೆ ಕರೆತಂದರು. ಆ ಅತ್ತೆಯೊಂದಿಗೆ ಮಾತನಾಡಿದಾಗ ಅವರು ಏಕೆ ಈ ರೀತಿ ವರ್ತಿಸಿದರು ಎಂಬ ಕಾರಣ ಸ್ಪಷ್ಟವಾಯಿತು. ಈ ಅತ್ತೆಯ 35ನೇ ವಯಸ್ಸಿನಲ್ಲಿ ಅವರ ಪತಿ ತೀರಿಕೊಂಡಿದ್ದರು. ಇವರಿಗೆ 2 ಹೆಣ್ಣು ಮಕ್ಕಳು ಮತ್ತು ಒಬ್ಬ ಗಂಡು ಮಗು ಇದ್ದರು. ಈ ಗಂಡು ಮಗು ಕಿರಿಯವನಾಗಿದ್ದ. ಇವನೇ ಈ ಹೆಂಗಸಿನ ಪತಿ. ಈ 3 ಮಕ್ಕಳಿಗಾಗಿ ಈ ಅತ್ತೆ ಮರುಮದುವೆಯಾಗಲಿಲ್ಲ. ಹಲವಾರು ಮದುವೆಯ ಮಾತುಕತೆಗಳು ಬಂದಾಗಲೂ ನನ್ನ ಮಕ್ಕಳನ್ನು ನೋಡಿಕೊಳ್ಳಲು ಮರುಮದುವೆಯ ಪತಿ ಒಪ್ಪುವುದಿಲ್ಲ ಎಂಬ ಕಾರಣದಿಂದಾಗಿ ಈ ಮಕ್ಕಳಿಗಾಗಿಯೇ ಬದುಕಿದರು. ತುಂಬಾ ಕಷ್ಟಪಟ್ಟು ಇವರನ್ನು ಬೆಳೆಸಿದರು. 2 ಹೆಣ್ಣು ಮಕ್ಕಳಿಗೂ ಮದುವೆ ಮಾಡಿ ಕಳುಹಿಸಿದ ನಂತರ ಈ ಮಗನೊಂದಿಗೆ ಮಾತ್ರ ಈ ಮನೆಯಲ್ಲಿ ಬದುಕುತ್ತಿದ್ದರು. ಈ ಮಗನು ತಾಯಿಯೊಂದಿಗೆಯೇ ಮಲಗುತ್ತಿದ್ದ. ಈ ಮಗನೇ ಇವರಿಗೆ ಉಳಿದಿದ್ದ ಒಂದೇ ಆಸರೆಯಾಗಿದ್ದ. ಇಂತಹ ಸ್ಥಿತಿಯಲ್ಲಿ ಈ ಅತ್ತೆಗೆ ಈ ರೀತಿಯಾಯಿತು. ಅಷ್ಟೇ ಅಲ್ಲ, ತನಗೆ ಸಿಗದ ಪತಿಪತ್ನಿಯ ಸುಖವನ್ನು ಯೌವನದಲ್ಲಿ ಕಳೆದುಕೊಂಡು ವಿಧವೆಯಾಗಿ ಬದುಕಿದ ಕಾಲದಲ್ಲಿ ತನಗೆ ನಿರಾಕರಿಸಲ್ಪಟ್ಟ ಆ ದಾಂಪತ್ಯ ಸುಖವನ್ನು ಇನ್ನೊಬ್ಬ ಹೆಂಗಸಿಗೆ ಸಿಗಬಾರದು ಎಂಬ ಒಂದು ಮಾನಸಿಕ ಸ್ಥಿತಿ ಈ ಅತ್ತೆಗೆ ಇತ್ತು. ಕ್ರಮೇಣ ಹಲವಾರು ಸೆಷನ್ಗಳಲ್ಲಿ ಸಮಯ ತೆಗೆದುಕೊಂಡು ಈ ಅತ್ತೆಗೆ ಒಬ್ಬ ಹೆಂಗಸಿನ ಮೌಲ್ಯ, ಅವರ ಸ್ವಂತ ಹೆಣ್ಣು ಮಕ್ಕಳ ಬಗ್ಗೆ, ಒಬ್ಬ ಹೆಂಗಸಿಗೆ ಬೇಕಾದ ಸ್ವಾತಂತ್ರ್ಯ, ಅನುಮತಿಗಳು, ಇಷ್ಟಾನಿಷ್ಟಗಳ ಬಗ್ಗೆ ವಿವರವಾಗಿ ತಿಳಿಸಿ ಕೌನ್ಸೆಲಿಂಗ್ ಮಾಡಿದಾಗ ಅವರಿಗೆ ತಮ್ಮ ತಪ್ಪು ಅರಿವಾಯಿತು. ನಂತರ ಅವರು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಈಗ ತುಂಬಾ ಸಂತೋಷದಿಂದ ಜೀವನವನ್ನು ಮುನ್ನಡೆಸುತ್ತಿದ್ದಾರೆ. ಈ ವಿಡಿಯೋ ಮೂಲಕ ನಾನು ನಿಮಗೆ ಹೇಳಲು ಬಯಸುವುದೇನೆಂದರೆ, ನಾವು ಪೋಷಕರನ್ನು ಅಪಾರವಾಗಿ ಪ್ರೀತಿಸಬೇಕು. ಈ ಜಗತ್ತಿನಲ್ಲಿ ನಾವು ಹೆಚ್ಚು ಪ್ರೀತಿಸಬೇಕಾದವರು, ಗೌರವಿಸಬೇಕಾದವರು ನಮ್ಮ ಪೋಷಕರೇ. ಆದರೆ ಪೋಷಕರನ್ನು ಪ್ರೀತಿಸುವುದಕ್ಕಾಗಿ ಬೇರೊಂದು ಕುಟುಂಬದಿಂದ, ಬೇರೊಂದು ಹಿನ್ನೆಲೆಯಿಂದ ನಮ್ಮೊಂದಿಗೆ ಜೀವನವನ್ನು ಮುನ್ನಡೆಸಲು ನಾವು ಆಯ್ಕೆ ಮಾಡಿಕೊಂಡ ಪತ್ನಿಯನ್ನು ಅವಮಾನಿಸುವುದು ಅಥವಾ ನಿರ್ಲಕ್ಷಿಸುವುದು ತಪ್ಪು. ಅಮ್ಮನಿಗೆ ಮಾತ್ರ ಪ್ರೀತಿ ತೋರಿಸಬೇಕು, ಇತರರಿಗೆ ಪ್ರೀತಿ ತೋರಿಸಿದರೆ ಅಮ್ಮನಿಗೆ ದುಃಖವಾಗುತ್ತದೆ ಎಂಬ ಮನಸ್ಥಿತಿಯಲ್ಲಿ ಬದುಕುವವರು ಮದುವೆಯಾಗಬಾರದು. ಇಂತಹ ಸನ್ನಿವೇಶಗಳಲ್ಲಿ ಪತಿಯು ಬುದ್ಧಿವಂತಿಕೆಯಿಂದ ವರ್ತಿಸಿ ಇದನ್ನು ಸಮತೋಲನಗೊಳಿಸಲು ಕೌಶಲ್ಯ ಮತ್ತು ತಂತ್ರಗಳು ಬೇಕು.
ಇಂತಹವರಿಂದ ಮಾತ್ರ ಇದನ್ನು ನಿರ್ವಹಿಸಿ ಮುನ್ನಡೆಸಲು ಸಾಧ್ಯ. ಅಮ್ಮನಿಗೆ ಇಂತಹ ಸಮಸ್ಯೆ ಇದ್ದರೆ ಆರಂಭದಲ್ಲೇ ಅವರಿಗೆ ವಿಷಯಗಳನ್ನು ತಿಳಿಸಿ ಅರ್ಥ ಮಾಡಿಸಲು ಪ್ರಯತ್ನಿಸಬೇಕು. ಕೌನ್ಸಿಲಿಂಗ್ಗೆ ಕರೆದೊಯ್ಯಬೇಕು. ಇಂತಹ ಸನ್ನಿವೇಶಗಳಲ್ಲಿ ಕೌನ್ಸಿಲಿಂಗ್ನ ಮಹತ್ವ ಸ್ಪಷ್ಟವಾಗುತ್ತದೆ. ಇವುಗಳನ್ನು ಅರ್ಥಮಾಡಿಸಿದಾಗ ಅವರ ತಪ್ಪುಗಳು ಸರಿಪಡಿಸಲ್ಪಟ್ಟು ಕಳೆದುಹೋದ ಜೀವನಗಳು ಮರಳಿ ಪಡೆಯಲ್ಪಡುತ್ತವೆ. ನಮ್ಮ ನಡುವೆ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಪರಿಚಯಸ್ಥರಲ್ಲಿ ಇಂತಹ ಘಟನೆಗಳು ಮತ್ತೆ ನಡೆಯದಿರಲಿ. ಈ ವಿಡಿಯೋ ನಿಮಗೆ ಒಂದು ಸಂದೇಶವಾಗಿರಲಿ. ಇಂತಹವರಿಗೆ ಸರಿಯಾದ ಜಾಗೃತಿ ಮತ್ತು ಕೌನ್ಸೆಲಿಂಗ್ ಮೂಲಕ ಪರಿಹಾರಕ್ಕಾಗಿ ಒಂದು ಸಿದ್ಧತೆ ನಮ್ಮಲ್ಲಿ ಇರಲಿ.